ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವಾಗ ಬೆಳಗಿನ ಬ್ರೇಕ್ಫಾಸ್ಟ್ ಮಾಡಬೇಕು. ಬೆಳಗಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಪೂರಿ ಮತ್ತು ಆಲೂ ಬಾಂಬೆ ಸಾಗು ಬರುತ್ತಲ್ಲ ಅದನ್ನು ಮಾಡೋಣ ಅಂತ. ತುಂಬ ದಿನವೇ ಆಗೋಗಿತ್ತು. ಪೂರಿ ಮಾಡ್ತಿದ್ದೆ, ಬಾಂಬೆ ಸಾಗು ಮಾಡೇ ಇರಲಿಲ್ಲ. ಅದಕ್ಕೋಸ್ಕರ ಇವತ್ತು ಮಾಡೋಣ ಅಂತ. ಪೂರಿಗೂ ಮತ್ತು ಆಲೂ ಬಾಂಬೆ ಸಾಗುಸ್ಗೂ ಸೂಪರ್ ಕಾಂಬಿನೇಷನ್ನು. ಒಂದು ಸಲ ಟ್ರೈ ಮಾಡಿ ಅದರ ರೆಸಿಪಿನೂ ಸಹ ಶೇರ್ ಮಾಡ್ತೀನಿ. ಹಾಗೆ ಬ್ಲಾಗ್ನೂ ಸಹ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಬೆಳಗ್ಗೆ ಎದ್ದ ತಕ್ಷಣ ನನ್ನ ರೊಟೀನ್ ಸ್ಟಾರ್ಟ್ ಆಗೋದೆ, ನನ್ನ ಡೇ ಸ್ಟಾರ್ಟ್ ಆಗೋದೆ ಅಡುಗೆ ಮನೆಯಿಂದ. ಅಡುಗೆ ಮನೆಗೆ ಹೋಗಿದ ತಕ್ಷಣ ಫಸ್ಟ್ ನಾನು ಏನಾದರೂ ಬೇಯೋದಿಡೋದಿದ್ದರೆ ಅದನ್ನೆಲ್ಲ ಇಟ್ಬಿಡ್ತೀನಿ. ಫಸ್ಟು ಬಿಸಿನೀರಿಗೆ ಇಟ್ಬಿಟ್ಟು ಈ ಸೈಡು ಆಲೂಗಡ್ಡೆನೂ ಸಹ ಬೇಯಕ್ಕಿಟ್ಟಿದ್ದೀನಿ. ಹಾಗೆ ಪೂರಿಗೆ ಅಂದ್ಬಿಟ್ಟು ಗೋಧಿ ಹಿಟ್ಟನ್ನು ಸಹ ಕಲಿಸ್ಕೊಳ್ಳೋಕ್ಕೆ ಅಂದ್ಬಿಟ್ಟು ತೆಗೆದಿಟ್ಟಿದ್ದೀನಿ. ಬಿಸಿನೀರು ಕಾದಿತ್ತು, ಹಾಗಾಗಿ ಗ್ಲಾಸ್ಗೆ ಹಾಕ್ಕೊಂಡು ಒಂದು ಗ್ಲಾಸ್ನ ಕುಡಿದು ಇವಾಗ ಮಾಲ್ಟ್ನೂ ಸಹ ಮಾಡಿಟ್ಬಿಡ್ತೀನಿ. ಮಾಲ್ಟು ತಣ್ಣಗಾದ್ರೇ ಟೇಸ್ಟ್, ಬಿಸಿದೆ ಕುಡಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ. ಇವಾಗ ಬಾಂಬೆ ಸಾಗು ಮಾಡೋಕ್ಕೆ ನಾನಿಲ್ಲಿ ಒಂದು ಕುಕ್ಕರ್ಗೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಜೀರಿಗೆ ಸ್ವಲ್ಪ ಚಿಟಪಟ ಆದಮೇಲೆ 1/4 ಟೀ ಸ್ಪೂನ್ ಆಗೋಷ್ಟು ಹಿಂಗನ್ನ ಹಾಕ್ಕೊತಿದ್ದೀನಿ. ಯಾಕಂದರೆ ಆಲೂಗೆಡ್ಡೆ ಸ್ವಲ್ಪ ಗ್ಯಾಸ್ ಇರೋದ್ರಿಂದ ಅದಕ್ಕೋಸ್ಕರ ನಾನು ನೀಟಾಗಿ ಜೀರ್ಣ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಿಂಗನ್ನ ಹಾಕ್ಕೊತಿದ್ದೀನಿ. ಅದಕ್ಕೆ ಒಂದು 4 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಮಾಡ್ಕೊತಿದ್ದೀನಿ. ಹಸಿಮೆಣ್ಸಿನ್ಕಾಯಿನ ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದ ಗ್ಯಾಸ್ಟ್ರಿಕ್ ಆಗೋಲ್ಲ. ಅದಕ್ಕೋಸ್ಕರ ಅದನ್ನು ಫ್ರೈ ಮಾಡಿಕೊಂಡು ಇವಾಗ 2 ಈರುಳ್ಳಿನ ಹಾಕ್ಕೊತಿದ್ದೀನಿ. ಮೀಡಿಯಮ್ ಸೈಜ್ದು 2 ಈರುಳ್ಳಿನ ಹಾಕ್ಕೊಂಡು ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಆ ರೀತಿ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ಅಂದಾಗ ಇವಾಗ 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೆಲವರು ಬೇಕಾದರೆ ಇದಕ್ಕೆ ಬೀನ್ಸು, ಕ್ಯಾರೆಟು, ಬಟಾಣಿ ಎಲ್ಲ ಹಾಕ್ತಾರೆ. ನಾನು ಇವತ್ತು ಸಿಂಪಲ್ಲಾಗಿ ಮಾಡ್ತಿದ್ದೀನಿ, ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡ್ತಿಲ್ಲ. ಇವಾಗ ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ನಾನು ಇಲ್ಲಿ 1 ಸ್ಪೂನ್ ಕಡಲೆ ಹಿಟ್ಟಿಗೆ ನೀರು ಹಾಕ್ಕೊಂಡು ಗಂಟು ಇಲ್ದಲೇ ಈ ರೀತಿ ಕಲಿಸ್ಕೊಂಡಿದ್ದೀನಿ. ಅದನ್ನು ಇವಾಗ ಈರುಳ್ಳಿ ಫ್ರೈ ಆಗಿತ್ತಲ್ಲ ಅದಕ್ಕೆ ಹಾಕ್ಕೊಂಡು ಅದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಅದು ಕಡಲೆ ಹಿಟ್ಟಿಂದು ಸ್ಮೆಲ್ ಏನು ಬರಬಾರ್ದು, ಆ ರೀತಿ ಫ್ರೈ ಆಗಬೇಕು. ಅದು ಫ್ರೈ ಆಗ್ತಿದ್ದಂಗೆ ಇವಾಗ ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಹಾಕ್ಕೊಂಡಿದ್ದೀನಿ. ನೀವೇನಾದರೂ ತರಕಾರಿ ಹಾಕೋದಿತ್ತು ಅಂದರೆ ಈರುಳ್ಳಿ ಜೊತೆಗೆ ಹಾಕಿ ಆವಾಗ ನೀಟಾಗಿ ಫ್ರೈ ಆಗುತ್ತೆ. ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನೇನು ತರಕಾರಿ ಏನು ಯೂಸ್ ಮಾಡಿಲ್ಲ, ಪರ್ಫೆಕ್ಟ್ ಬಾಂಬೆ ಸಾಗುನ ಮಾಡ್ತಾಯಿದ್ದೀನಿ. ಇವಾಗ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಕುದಿಯಕ್ಕೆ ಬಿಡಬೇಕು. ಇದು ಕುದಿಯೋ ಅಷ್ಟರಲ್ಲಿ ನಾನು ಪೂರಿನೂ ಸಹ ಲಟ್ಟಿಸ್ಕೊಂಡು ಬೇಯಿಸ್ಕೊಂಬಿಡ್ತೀನಿ. ಇವಾಗ ಎಣ್ಣೆನೂ ಸಹ ಕಾಯಕ್ಕಿಟ್ಟಿದ್ದೀನಿ. ಪೂರಿನೆಲ್ಲ ಅಷ್ಟೇ ಆಗ ಲಟ್ಟಿಸಿ ಹಾಗೇ ಕರ್ಕೋಬೇಕು, ಇಲ್ಲಾಂದರೆ ಪೂರಿ ಉಬ್ಬಲ್ಲ, ಸಾಫ್ಟಾಗಿ ಬರೋಲ್ಲ, ಹಾರ್ಡಾಗಿಬಿಡುತ್ತೆ. ಅದಕ್ಕೋಸ್ಕರ ಇಲ್ಲ ಅಂದರೆ ಮಿನಿಮಮ್ ಅಂದರೆ ಒಂದು 3 ಪೂರಿನ ಲಟ್ಟಿಸಿಟ್ಕೊಂಡು ಇದು ಮಾಡ್ಕೋಬೋದು. ನಾನಿಲ್ಲಿ ಫಸ್ಟು ಪೂರಿನ ಲಟ್ಟಿಸ್ಕೊತಿದ್ದೀನಿ. ಎಣ್ಣೆ ಕಾಯಿಸ್ಟಲ್ಲಿ 1-3 ಪೂರಿನ ಲಟ್ಟಿಸ್ಕೊಳ್ಳೋಣ ಅಂತ. ನಾನು 3 ಪೂರಿಗಿಂತ ಜಾಸ್ತಿ ಲಟ್ಟಿಸ್ಕೊಂಡು ಇಟ್ಕೊಳ್ಳಲ್ಲ, ಯಾಕಂದರೆ ಸಾಫ್ಟಾಗಿ ಬರೋಲ್ಲ. ಅದಕ್ಕೋಸ್ಕರ ನಾನು ಪೂರಿ ಹಿಟ್ಟಿಗೆ ಸೋಡೆ ಏನು ಬಳಸಲ್ಲ, ಹಾಗಾಗಿ ನಾನು ಇದೇ ರೀತಿನೇ ಮಾಡ್ಕೊಳ್ಳೋದು. ಸುಮ್ಮನೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಕಲ್ಸ್ಕೊತೀನಿ. ಎಣ್ಣೆನೂ ಸಹ ಹಾಕಲ್ಲ ಕಳ್ಸೋದಕ್ಕೆ. ಇವಾಗ ಒಂದು 3 ಪೂರಿ ಲಟ್ಟಿಸೋಷ್ಟರಲ್ಲಿ ಎಣ್ಣೆನೂ ಸಹ ಬೇಯಿಸಿದ್ರು. ಪೂರಿ ಆಲ್ರೆಡಿ ಲಟ್ಟಿಸಿದ್ನಲ್ಲ 1-3, ಅದನ್ನು ಸಹ ಬೇಯಿಸ್ಕೊಂಡು ಈ ಕಡೆ ಪೂರಿನೂ ಸಹ ಲಟ್ಟಿಸ್ಕೊತಿದ್ದೀನಿ. ಪೂರಿ ಆದರೆ ಇದೇ ಕತೆ, ಈ ಸೈಡ್ ಲಟ್ಟಿಸ್ಕೊಬೇಕು, ಆ ಸೈಡ್ ಬೇಯಿಸ್ಕೋಬೇಕು. ಚಪಾತಿ ಆದರೆ ಒಂದು ಲಟ್ಟಿಸ್ಕೊಂಬಿಟ್ಟು ಆಮೇಲೆ ಬೇಯಿಸ್ಕೊಬೋದು. ಪೂರಿ ಆ ಥರ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನಾನು ಇದೇ ರೀತಿಯೇ ಮಾಡ್ಕೊಳ್ಳೋದು. ಅಷ್ಟೊತ್ತಿಗೆ ಸಾಗುನೂ ಸಹ ರೆಡಿಯಾಗಿತ್ತು. ಸಾಗುದು ಚೆನ್ನಾಗಿ ಕುದ್ದಿತ್ತಲ್ಲ, ಇವಾಗ ಫ್ಲೇಮ್ನ ಆಫ್ ಮಾಡಿದ್ದೀನಿ. ನೋಡಿ ಏನು ಸಾಫ್ಟಾಗಿ ಉಬ್ಬಿ ಬಂದಿದೆ. ನಾನು ಒಂದು ಚಿಟಿಕೆನೂ ಸಹ ಸೋಡಾನು ಯೂಸ್ ಮಾಡಿಲ್ಲ, ಬರೀ ಗೋಧಿ ಹಿಟ್ಟು ಉಪ್ಪನ್ನ ಹಾಕ್ಬಿಟ್ಟು ಮಾಡಿರೋದು ಅಷ್ಟೇ. ಇವಾಗ ನನ್ನ ಹಸ್ಬೆಂಡ್ ಬಾಕ್ಸ್ಗೂ ಸಹ ರೆಡಿ ಮಾಡ್ತಿದ್ದೀನಿ. ಅವ್ರ ಬಾಕ್ಸ್ ರೆಡಿ ಮಾಡ್ತು ಅಂದರೆ ನಂದು ಬೆಳಗ್ಗೆದ್ದು ಒಂದು 20% ಕೆಲಸ ಮುಗ್ದಿರುತ್ತೆ. ಅವ್ರದ್ದೇ ಮೇಯ್ನು. ನನಗೆ ತಿಂಡಿ ಆಯಿತು ಅಂದರೆ ಅವ್ರದ್ದು ಆಫೀಸ್ಗೆ ಹೊಡ್ತು ಅಂದರೆ ನಾನು ಆಮೇಲೆ ಈಸಿಯಾಗಿ ನಿಧಾನಕ್ಕೆ ಕೆಲಸನ ಮಾಡ್ಕೋಬೋದು. ಬೆಳಗಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಪೂರಿ ಮತ್ತು ಸಾಗು. ಯಮ್ಮಿ ಆಗಿತ್ತು ಸಾಗುಗೂ ಪೂರಿ. ವಿಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದೆ. ಬ್ರೇಕ್ಫಾಸ್ಟ್ ಬಂದುಬಿಟ್ಟು ನನ್ನ ಫೇವ್ರೇಟು ಪೂರಿ ಸಾಗು. ಹಾಲು ಬಾಂಬೆ ಸಾಗು ಬರುತ್ತಲ್ಲ, ಅದು ನನಗೆ ಇಷ್ಟ. ಪೂರಿ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತು ಸ್ಪೆಷಲ್ ಡೇ, ಯಾಕಂದರೆ ಇವತ್ತು ನನ್ನ ಬರ್ಡೇ. ಹಾಗಾಗಿ ಇವತ್ತು ನನಗೆ ಇಷ್ಟವಾಗಿರೋಂಥ ಬ್ರೇಕ್ಫಾಸ್ಟೇ ಸಹ ಮಾಡಿದೆ. ಇವಾಗ ಮನೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಯಿತು. ಇವಾಗ ಟೈಮ್ ಬಂದು 10:20. ಎಲ್ಲ ಕೆಲಸ ಕಂಪ್ಲೀಟಾಗಿ ಕ್ಲೀನ್ ಆಯಿತು. ಇನ್ನು ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಇವತ್ತು ನನ್ನ ಮಗನ ಸ್ಕೂಲಲ್ಲಿ PTM ಇದೆ, ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗು, ಅಲ್ಲಿಗೆ ಹೋಗಬೇಕು. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಫಟಫಟ ಅಂತ ಸ್ಕೂಲ್ ಹತ್ರ ಹೋಗಬೇಕು. ಸ್ಕೂಲ್ ಹತ್ರ ಬಂದುಬಿಟ್ಟು ಇವಾಗ ದೇವಸ್ಥಾನ ಏನಾದರೂ ಓಪನ್ ಇರುತ್ತೆ ಅಂದರೆ, ಸ್ಕೂಲಿಂದ ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಏನಾದರೂ ಓಪನ್ ಇತ್ತು ಅಂದರೆ ದೇವಸ್ಥಾನಕ್ಕೆ ಹೋಗ್ತೀನಿ, ಇಲ್ಲಾಂದರೆ ಸಂಜೆ ಮೇಲೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಇವತ್ತು ಬೆಳಗ್ಗೆನೇ ಹಸ್ಬೆಂಡು ಚಾಕ್ಲೇಟ್ ಕೊಟ್ಬಿಟ್ಟು ವಿಶ್ ಮಾಡಿದ್ರು. ಇನ್ನು ಏನು ಪ್ಲ್ಯಾನ್ಸ್ ಇಲ್ಲ, ಯೂಶ್ವಲಿ ಏನು ಪ್ಲ್ಯಾನ್ಸ್ ಇಲ್ಲ ಇವತ್ತು.
ನೋಡಬೇಕು ಹೇಗೆ ಹೋಗುತ್ತೆ ಅಂತ. ಝೀರೋ ಪ್ಲ್ಯಾನು. ಯೂಶ್ವಲಿ ಏನು ಪ್ಲ್ಯಾನ್ ಮಾಡ್ಕೊಳ್ಳಲ್ಲ, ಯಾವುದೇ ಒಂದು ಬರ್ಡೇನೇ ಆಗಲಿ ಆ್ಯನಿವರ್ಸರಿನೇ ಆಗಲಿ ಪ್ಲ್ಯಾನ್ ಏನು ಮಾಡ್ಕೊಳ್ಳಲ್ಲ. ಹೇಗೆ ಹೋಗುತ್ತೋ ಹಾಗೆ ಗೋ ವಿತ್ ಫ್ಲೋ ಅಂತ. ಯಾಕಂದರೆ ಎಕ್ಸ್ಪೆಕ್ಟೇಷನ್ಸ್ ಹೀಗೆ ಆಗಬೇಕು ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂತು ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಆಲ್ವೇಸ್ ಹರ್ಟ್ ಅಂತ. ನಾವು ಯಾವತ್ತೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋಕೆ ಹೋಗಲ್ಲ. ಅದ್ರ ಬದಲು ಏನಾಗುತ್ತೋ ಹಾಗೆ ಗೋ ವಿತ್ ದ ಫ್ಲೋ ಅಂತ ಹೋಗ್ತಾ ಇರೋದು ಅಷ್ಟೇ. ಹಾಗೆ ನೋಡಬೇಕು ಹೇಗೆ ಹೋಗುತ್ತೆ ದಿನ ಅಂತ. ಮತ್ತು ನಾನು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ನನ್ನ ಮಗುಂಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಲನ್ನ ಕಾಯೋಕ್ಕೆ ಇಟ್ಟಿದ್ದೀನಿ. ಮತ್ತು ನಾನು ವಿಡಿಯೋನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಸ್ಕೂಲ್ಗೆ ಹೋಗಿದ್ದೀನಲ್ಲ, ಸ್ಕೂಲ್ ಹತ್ರ ಹೋಗ್ಬಿಟ್ಟು PTM ಮುಗಿಸ್ಕೊಂಬರೋಷ್ಟರಲ್ಲೇ 12:30 ಆಗೋಯ್ತು. ಅದಕ್ಕೇ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಇವಾಗ ನನ್ನ ಮಗ ಎದ್ಮೇಲೆ ಅವನಿಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ಇವಾಗ ಮಧ್ಯಾಹ್ನ ಊಟ ಮಾಡಿದ್ದು. ಇವಾಗ ಹಾಲು ಮತ್ತು ಕಾಫಿ ಕಾಯಿಸ್ಕೊಂಡಿದ್ದೆಲ್ಲ ಪಾತ್ರೆಗಳಿದ್ವು, ಅವನ್ನೆಲ್ಲ ತೊಳೆದ್ಬಿಟ್ಟು ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ಪೂಜೆ ಮಾಡಿಬಿಟ್ಟು ಮನೇಲಿ ದೇವ್ರ ಪೂಜೆನ ಮಾಡಿಬಿಟ್ಟು ಇವಾಗ ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ. ಇಲ್ಲೇ ಆಂಜನೇಯ ಟೆಂಪಲ್ ಇದೆ, ಅದಕ್ಕೆ ಹೋಗಿ ಬಂದುಬಿಡೋಣ ಅಂತ. ಮಳೆ ಬರೋ ಥರ ಇದೆ, ಬೇಗ ಹೋಗಿ ಬಂದುಬಿಡ್ಬೇಕು. ನಾನು ಸಿಂಪಲಾಗಿ ರೆಡಿಯಾಗಿದ್ದೀನಿ. ಇನ್ನು ಜಾಸ್ತಿ ಮೇಕಪ್ ಎಲ್ಲ ಮಾಡ್ಕೊಳಕ್ಕೆ ಹೋಗಲ್ಲ, ಯಾಕಂದರೆ ನಾನು ಮೊದಲೇ ಜಾಸ್ತಿ ಸ್ವೆಟ್ ಆಗ್ತೀನಿ. ಹಾಗಾಗಿ ನಾನು ಮೇಕಪ್ ಏನೂ ಮಾಡ್ಕೊಳ್ಳಲ್ಲ, ಸಿಂಪಲಾಗಿ ರೆಡಿಯಾಗಿದ್ದೀನಿ. ಕುರ್ತಾನ ಹಾಕ್ಕೊಂಡಿದ್ದೀನಿ ಅಷ್ಟೇ, 3 ಪೀಸ್ ಸೆಟ್ಟು. ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ, ಬನ್ನಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವಸ್ಥಾನದಿಂದ ಬರ್ತಾ ಹಾಗೇ ನನ್ನ ಮಗನಿಗೆ ಗೋಲ್ಗಪ್ಪ ಕಾಣಿಸ್ತಾ, ಅಮ್ಮ ಗೋಲ್ಗಪ್ಪ ಬೇಕು ಕೊಡಿಸಿ ಅಂತ ಹೇಳ್ದೆ. ಸರಿ ಆಯಿತು ಅಂದ್ಬಿಟ್ಟು ಅವನಿಗೂ ಸಹ ಗೋಲ್ಗಪ್ಪ ಕೊಡಿಸಿ ನಾನು ತಿನ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ಹೊತ್ತಾದಮೇಲೆ ನನ್ನ ಹಸ್ಬೆಂಡ್ ಆಫೀಸಿಂದ ಬರ್ತಾನೆ ಕೇಕ್ನ ತೊಗೊಂಬಂದಿದ್ರು. ಇವಾಗ ಕೇಕ್ನ ಕಟಿಂಗ್ ಮಾಡ್ತಾಯಿದ್ದೀವಿ. ಹಾಗೆ ಚಾಕ್ಲೇಟು ಸಹ ಇನ್ನೊಂದು ಡೈರಿ ಮಿಲ್ಕ್ ಸಹ ತೊಗೊಂಬಂದಿದ್ರು. ಆಮೇಲೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಜ್ಯೂಸು ಸಹ ತೊಗೊಂಬಂದಿದ್ರು. ನನ್ನ ಮಗುಗೆ ಕೇಕ್ ಕಟ್ ಮಾಡೋದೆಲ್ಲ ಇಷ್ಟ, ಆದರೆ ಇದು ಕ್ಯಾಂಡಲ್ಲು ಬಸ್ಟ್ ಆಗುತ್ತೆ ಅಂದ್ಬಿಟ್ಟು ಅವ್ನು ಹಿಂದಕ್ಕೆ ಹೋಗಿ ನಿಂತ್ಕೊಂಡ. ಅವನಿಗೆ ಕೇಕ್ ಕಟ್ ಮಾಡೋದು, ಬರ್ಡೇ ಸೆಲೆಬ್ರೇಷನ್ ಮಾಡೋದು ಅಂದರೆ ಅವನಿಗೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಅವನು ಕಾಯ್ತಾ ಇರ್ತಾನೆ, ಯಾರ ಥರ ಬರ್ಡೇ ಆದರೂ ಸಾಕು ಫಸ್ಟ್ ಕೇಕ್ ತೊಗೊಂಬರೋಣ ಅಂತಿರ್ತಾನೆ. ಅದಕ್ಕೆ ಅವನು ಕರ್ಕೊಂಡು ಕೇಕ್ನ ಕಟ್ ಮಾಡಿದೆ. ಕೇಕ್ ತಿನ್ನಬಾರೋ ಅಂದರೆ ಬೇಡ ನನಗೆ ಅಂತ ಹೇಳ್ತಿದ್ದಾನೆ. ಸರಿ ಬಾ ತಿನ್ನು, ಸ್ವಲ್ಪ ತಿನ್ನು ಅಂತ ಹೇಳ್ಬಿಟ್ಟು ಇವಾಗ ತಿನ್ನಿಸ್ದೆ. ಆಮೇಲೆ ನನ್ನ ಹಸ್ಬೆಂಡ್ನ ಕರಿತಿದ್ದೀನಿ ಬನ್ನಿ ಅಂತ. ಅವರು ವೀಡಿಯೋ ಮಾಡ್ತಿದ್ರು, ಅದಕ್ಕೆ ಇಲ್ಲ ನೀವು ತಿನ್ನಿ ಆಮೇಲೆ ಬರ್ತೀನಿ ಅಂತ ಹೇಳಿ. ನನ್ನ ಮಗನಿಗೆ ಜ್ಯೂಸ್ ಕುಡಿಬೇಕಿತ್ತು, ಜ್ಯೂಸ್ ಅಂದರೆ ಅವನಿಗೆ ಇಷ್ಟ. ಅದಕ್ಕೋಸ್ಕರ ನಾವು ಯೂಶ್ವಲಾಗಿ ಜ್ಯೂಸ್ ಎಲ್ಲ ಮನೆಗೆ ತೊಗೊಂಬರಲ್ಲ. ಇವತ್ತು ತೊಗೊಂಬಂದಿದ್ವಲ್ಲ ಅದಕ್ಕೇ ಜ್ಯೂಸು ಸಹ ಕುಡಿತಿದ್ದಾನೆ. ಅಮ್ಮ ಚಾಕ್ಲೇಟ್ ತೊಗೊಂಬ ಅಂದ್ಬಿಟ್ಟು ಅವನೇ ಚಾಕ್ಲೇಟ್ ಕೊಟ್ಟ. ಕೇಕೆಲ್ಲ ಕಟ್ಟಿಂಗ್ ಆದಮೇಲೆ ನನ್ನ ಹಸ್ಬೆಂಡ್ ಹೊರಗಡೆ ಊಟ ಮಾಡ್ಕೊಂಬರೋಣ ಅಂದ್ಬಿಟ್ಟು ಹೊರಗಡೆ ಕರ್ಕೊಂಡೋದ್ರು. ಇವತ್ತು ಲೈಟಾಗಿ ಮಳೆ ಬರ್ತಿತ್ತು, ಹಾಗಾಗಿ ನಾವು ರೆಗ್ಯುಲರಾಗಿ ಹೋಗುವಂಥ ಹೋಟೆಲ್ಲು ಓಪನ್ ಇರಲಿಲ್ಲ. ಇದು ಯಾವುದೋ ಬೇರೆ ಹೋಟೆಲ್ಗೆ ಕರ್ಕೊಂಬಂದಿದ್ರು. ನನಗೇನು ಇಲ್ಲಿ ಅಷ್ಟು ಟೇಸ್ಟ್ ಏನು ಇಷ್ಟ ಆಗಲಿಲ್ಲ. ನಾವು ಹೊರಗಡೆ ಏನಾದರೂ ಹೊಸ್ದಾಗಿ ಹೋಗ್ತಿದ್ದೀನಿ ಅಂದರೆ ನಾನು ಅಲ್ಲೇನು ಜಾಸ್ತಿ ಆರ್ಡ್ರ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಟೇಸ್ಟ್ ಹೇಗಿರುತ್ತೆ ಏನೋ ಅಂತ ಹೇಳ್ಬಿಟ್ಟು. ಇಲ್ಲಿ ನಾನು ಕುಷ್ಕಾ ಮತ್ತು ಕಬಾಬ್ನ ತೊಗೊಂಡೆ. ನನಗೆ ಬಿರಿಯಾನಿ ಪೀಸಸ್ ಅಷ್ಟು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಕುಷ್ಕಾ ಕಬಾಬ್ನ ತೊಗೊಂಬಿಡ್ತೀನಿ. ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಬರ್ತಾ ಫಲೂಡ ಕಾಣಿಸ್ತಾ, ಹಾಗಾಗಿ ಇವಾಗ ಸ್ವಲ್ಪ ಮಳೆ ಬರ್ತಿರ್ಬೇಕಾದ್ರೆ ಆ ಐಸ್ ಕ್ರೀಮ್ ತಿನ್ನೋ ಮಜಾನೇ ಬೇರೆ. ಫಲೂಡ ಐಸ್ ಕ್ರೀಮ್ ಇಲ್ಲಿ ನನ್ನ ಮಗ ಪಿಸ್ತಾಕೋನ್ ತೊಗೊಂಡಿದ್ದ, ನಾನಿಲ್ಲಿ ಫಲೂಡ ಐಸ್ ಕ್ರೀಮ್ನ ತೊಗೊಂಡೆ. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಆ ಚಳಿ ವೆದರ್ಗೂ ಐಸ್ ಕ್ರೀಮ್ ತಿಂತಾಯಿದ್ರೆ ಸಖತ್ತಾಗಿತ್ತು. ಮತ್ತು ನಾನು ವಿಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಹಾಗೆ ಬರ್ತಾ ನನ್ನ ಮಗ ಗೋಲ್ಗಪ್ಪ ಬೇಕು ಅಮ್ಮ ಅಂತ ಹೇಳ್ದ. ಸರಿ ಆಯಿತು ಅಂತ ಗೋಲ್ಗಪ್ಪ ಕೊಡಿಸ್ಕೊಂಡು ಮನೆಗೆ ಬಂದ್ವಿ. ಹಸ್ಬೆಂಡು ಕೇಕ್ ತೊಗೊಂಬಂದಿದ್ರು. ಯೂಶ್ವಲಿ ನನಗೆ ಗೊತ್ತಿರುತ್ತೆ ಕೇಕ್ ತರೋದು, ಫಸ್ಟೇ ಹೇಳ್ಬಿಟ್ಟಿರ್ತಾರೆ, ಹಾಗಾಗಿ ಗೊತ್ತಿರುತ್ತೆ. ಇವತ್ತೇನು ಹೇಳಿರಲಿಲ್ಲ. ಬೆಳಗ್ಗೆ ನನ್ನ ಮಗ ಅಮ್ಮನ ಬರ್ಡೇ ಅಂತ ಹೇಳಿದಾಗ ಅಪ್ಪ ಕೇಕ್ ತೊಗೊಂಬಪ್ಪ, ಸಂಜೆ ಬರಬೇಕಾದ್ರೆ ನಾನು ಬರ್ತೀನಿ ಅಮ್ಮನ ಕೇಕ್ ತೊಗೊಂಬರೋಕ್ಕೆ ಅಂತ ಹೇಳಿದ್ದ. ನನ್ನ ಹಸ್ಬೆಂಡ್ ಆಫೀಸಿಂದ ಬರ್ತಾನೆ ತೊಗೊಂಬಂದ್ಬಿಟ್ಟಿದ್ರು. ಸರಿ ಆಯಿತು ಅಂದ್ಬಿಟ್ಟು ಕೇಕೆಲ್ಲ ಕಟ್ ಮಾಡಿ, ನಾನು ಇವತ್ತೇನು ಅಡುಗೆ ಮಾಡೋಕ್ಕೆ ಮೂಡೇ ಇರಲಿಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಸರಿ ಆಯ್ತು, ಇನ್ನೇನು ಅಡುಗೆ ಮಾಡ್ತೀಯಪ್ಪ, ಹೊರಗಡೆ ಹೋಗಿ ಊಟ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿದ್ವಿ ಊಟಕ್ಕೆ. ಊಟನೂ ಸಹ ಆಯಿತು. ಹಾಗೆ ಬರ್ತಾ ಐಸ್ ಕ್ರೀಮು ಸಹ ತಿನ್ಕೊಂಡು ಬಂದ್ವಿ. ಫಲೂಡ ನನ್ನ ಫೇವ್ರೇಟ್ ಫಲೂಡ, ಎಲ್ಲೇ ಕಾಣಿಸಿದ್ರು ನಾನು ಫಲೂಡ ತಿಂತೀನಿ, ಅಷ್ಟು ಇಷ್ಟ ನನಗೆ ಫಲೂಡ ಅಂದರೆ. ಅದರಲ್ಲೂ ಈ ಥರ ಚಿಲ್ಡ್ ವೆದರ್ ಅಂದರೆ ಇವಾಗ ನಮ್ಮ ಏರಿಯಾ ಕಡೆ ಫುಲ್ ಮೋಡ ಕವಿದಿದೆ, ಮಳೆ ಬರೋ ಮೂಮೆಂಟು, ಒಂದೊಂದು ಹನಿನೂ ಸಹ ಹನಿತಿತ್ತು. ಆ ವೆದರ್ಗೆ ಫಲೂಡ ತಿನ್ನೋದೇ ಒಂಥರ ಮಜಾ ಅಂತ ಹೇಳ್ಬೋದು. ನಂತರ ಯಾರ್ಯಾರಿದ್ದೀರಾ ಹಾಗೆ ಕಮೆಂಟ್ ಸಹ ಮಾಡಿ. ನನ್ನ ಬರ್ಡೇ ಇದೇ ರೀತಿ ಇರುತ್ತೆ, ಸಿಂಪಲ್ಲು. ಕೇಕ್ ಒಂದು ಕಟ್ ಮಾಡ್ತೀನಿ ಅಷ್ಟೇ, ಏನು ತುಂಬ ಗ್ರ್ಯಾಂಡಾಗಿ ಡೆಕೋರೇಷನ್ಸ್ ಎಲ್ಲ ಮಾಡ್ಕೊಂಡು ಎಲ್ಲ ಮಾಡೋಕ್ಕೋಗಲ್ಲ. ಸಿಂಪಲ್ ಕೇಕ್ ಕಟ್ ಮಾಡ್ತೀನಿ ಅಷ್ಟೇ.
ಯೂಶ್ವಲಿ ಮನೇಲೇ ಏನಾದರೂ ಮಾಡ್ಕೊತೀನಿ. ಇವತ್ತು ಅಡುಗೆ ಮಾಡೋ ಮೂಡ್ ಇರಲಿಲ್ಲ. ಫಾರ್ ಎ ಚೇಂಜ್ ಹೊರಗಡೆ ಹೋಗೋಣ ಅಂದ್ಬಿಟ್ಟು ಹೊರಗಡೆ ಹೋಗಿದ್ವಿ ಅಷ್ಟೇ. ಇಲ್ಲಾಂದರೆ ಮನೇಲೇ ಏನಾದರೂ ನನಗೆ ತುಂಬ ಇಷ್ಟವಾಗಿರೋವಂಥದ್ದು ನಾನ್ ವೆಜ್ ಅಂದರೆ ಚಿಕನ್ ಬಿರಿಯಾನಿ ಅಂತ ತುಂಬ ಇಷ್ಟ. ಅದನ್ನೇ ಬೆಳಗ್ಗೆನೇ ಹೇಳಿದ್ರು ಹಸ್ಬೆಂಡು, ಚಿಕನ್ ತೊಗೊಂಬರ್ತೀನಿ ಮಾಡಿಬಿಡು ಅಂತ. ಇವತ್ತು ಬೆಳಗ್ಗೆನೇ ಮಾಡ್ತಿದ್ದೆ. ಇವತ್ತು ನನ್ನ ಮಗಂದು PTM ಇದ್ದಿದ್ದರಿಂದ ಅಡ್ಮಿಷನು PTM ಎರಡೂ ಇತ್ತು. ಹಾಗಾಗಿ ಅಲ್ಲಿ ಹೋಗಿ ಬರೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ, ಮಾಡ್ಕೊಂಡು ಕುತ್ಕೊಂತು ಅಂತ ಹೇಳ್ಬಿಟ್ಟು ಮಾಡಲಿಲ್ಲ. ಅದಕ್ಕೇ ನನ್ನ ಹಸ್ಬೆಂಡ್ ಇವಾಗ ಏನು ಮಾಡ್ತೀಯ ಬಿಡು, ನಾಳೆ ಸಂಡೇ ಅಲ್ವಾ, ಸಂಡೇ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತೇನು ತರಕ್ಕೆ ಹೋಗಲಿಲ್ಲ. ಅದಕ್ಕೆ ಹೊರಗಡೆ ಹೋಗಿ ಊಟ ಮಾಡ್ಕೊಂಬರೋಣ ಬಾ ಅಂತ. ಇವತ್ತು ಬಂದು ಡೇಟು April 12th ನನ್ನ ಬರ್ಡೇ. ತುಂಬ ಸಿಂಪಲ್ಲಾಗಿತ್ತು ನನ್ನ ಬರ್ಡೇ. ಕ್ಯಾಶುವಲಾಗಿ ಹೆಂಗಿರುತ್ತೋ ನನ್ನ ದಿನ ಅದೇ ರೀತಿಯೇ ಇತ್ತು. ಆದರೆ ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಕೇಕೆಲ್ಲ ಕಟ್ ಮಾಡಿದ್ನಲ್ಲ, ಒಂದು ಫೀಲಿಂಗ್ ಇರುತ್ತಲ್ವ ನನ್ನ ಬರ್ಡೇ ಅನ್ನೋದು, ಅದಷ್ಟೇ. ಅದು ಬಿಟ್ಟರೆ ಇನ್ನೇನು ಇಲ್ಲ, ಸಿಂಪಲ್ ಸೆಲೆಬ್ರೇಷನ್ ಅಷ್ಟೇ. ನನ್ನ ಬರ್ಡೇ ದಿನ ಹೀಗಿತ್ತು, ಸಿಂಪಲ್ ಬರ್ಡೇ. ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.